ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ವಟ ಸಾವಿತ್ರಿ ಮಹಿಮೆಯನ್ನು ನೋಡೋಣ. ಮುಖ್ಯವಾಗಿ ವಟ ಸಾವಿತ್ರಿ ಪೂಜೆ ಇದನ್ನು ಯಾರು ಮಾಡಬೇಕು, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಈ ವಿಚಾರಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡಲಿಕ್ಕಿದ್ದೇವೆ. ನಮಗೆ ವಟ ಸಾವಿತ್ರಿ ಅಂದರೆ ಬಹಳ ಪ್ರಸಿದ್ಧವಾದ ವ್ರತ ಇದು. ಸಾಮಾನ್ಯವಾಗಿ ಮಹಾರಾಷ್ಟ್ರದ ಕಡೆ ಬಹಳ ಪ್ರಸಿದ್ಧಿಯಲ್ಲಿ ಇರುವಂಥ ವ್ರತ. ನಾವು ಕೂಡ ಇದನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಕರ್ನಾಟಕದವರು ಅಲ್ಲಿ ಮಹಾರಾಷ್ಟ್ರದವರಾಗಬೇಕಾದ್ರೆ ಆಲದ ಮರಕ್ಕೆ ದಾರವನ್ನು ಹಾಕಿ ಸುತ್ತಾರೆ. ದಾರದಲ್ಲಿ ಸುತ್ತಿ ಅವರು ವಿಲಕ್ಷಣವಾದ ಆಚರಣೆಯನ್ನು ಇಟ್ಕೊಂಡಿದ್ದಾರೆ. ಒಂದು 3 ದಿವಸ ಉಪವಾಸಗಳನ್ನು ಮಾಡ್ತಾರೆ. ತ್ರಯೋದಶಿ, ಚತುರ್ದಶಿ ಮತ್ತು ಈ ಹುಣ್ಣಿಮೆ ಅಂತೂ ಈ 3 ದಿವಸಗಳ ಕಾಲ ಉಪವಾಸವನ್ನು ಆಚರಣೆಗೆ ಅವರು ಇಟ್ಕೊಂಡಿರ್ತಾರೆ. ನಾವು ಕೆಲವರು ಉಪವಾಸವನ್ನು ಮಾಡೋದಿಲ್ಲ, ನಮ್ಮ ಸಂಪ್ರದಾಯದಲ್ಲಿ ಕೆಲವರಲ್ಲಿ ಇರೋದಿಲ್ಲ. ಅಂತೂ ಅಂದಿನ 1 ದಿವಸ ಮಾತ್ರ ವಿಶೇಷವಾಗಿ ಆ ವಟಸಾವಿತ್ರಿ ಹುಣ್ಣಿಮೆ ಅಂತ ಆಚರಣೆ ನಾವು ಮಾಡೋದಿದೆ. ಅಂತೂ ಹೀಗೆ ಸಂಪ್ರದಾಯಗಳು ಅನೇಕ ರೀತಿಯಾಗಿದೆ. ಆದರೆ ಎಲ್ಲದಕ್ಕೂ ಅನುಗುಣವಾಗಿ ನಾವು ಏನು ಮಾಡಬಹುದು, ವಟಸಾವಿತ್ರಿಯ ದಿವಸ ನಾವು ಹೇಗೆ ಆಚರಿಸ್ಬೋದು ಅನ್ನೋದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡಾಗ ಈ ಮೊದಲಿಗೆ ವಟ ಸಾವಿತ್ರಿ ಅಂದರೆ ಏನು? ವಟ ಅಂದರೆ ಅದು ಆಲದ ಮರ, ಸಾವಿತ್ರಿ ಆ ಆಲದ ಮರದಲ್ಲಿ ಸಾವಿತ್ರಿಯ ಪೂಜೆ. ಇಲ್ಲಿ ನಿಜವಾಗಿ ಸಾವಿತ್ರಿ ಅಂದರೆ ಯಾರು? ಅದು ಬ್ರಹ್ಮದೇವರ ಪತ್ನಿ ಸರಸ್ವತಿಗೆ ಸಾವಿತ್ರಿ ಅಂತ ಹೆಸರಂತೆ. ಯಾಕೆ ಅಂದರೆ ಸವಿತೃ ಅಂತಂದರೆ ಅದು ಬ್ರಹ್ಮದೇವರು. ಸವಿತೃ ಅಂದರೆ ನಾವು ಗಾಯತ್ರಿ ಮಂತ್ರದಲ್ಲೆಲ್ಲ ಸವಿತಾ ಅಂತ ನಾವು ಹೇಳ್ತಾ ಇರ್ತೀವಿ. ಅಲ್ಲಿ ಸವಿತಾ ಅಂದರೆ ಸೃಷ್ಟಿಯನ್ನು ಮಾಡೋನು, ಇಡೀ ಜಗತ್ತನ್ನು. ನಾವು ನಿಜವಾಗಿ ಭಗವಂತ ಸೃಷ್ಟಿ ಮಾಡ್ತಾನೆ. ಮೊದಲು ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ದ, ಆಮೇಲೆ ಬ್ರಹ್ಮದೇವರು ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ. ಹಾಗಾದರೆ ಸವಿತಾ ಯಾರು? ಬ್ರಹ್ಮದೇವರ ಮುಖಾಂತರ ಸೃಷ್ಟಿ ಮಾಡಿದ ನಿಜವಾಗಿ ಪರಮಾತ್ಮ, ಅವನು ಮುಖ್ಯವಾಗಿ ಸೃಷ್ಟಿಕರ್ತ. ಆದರೆ ಒಂದು ಮಾಧ್ಯಮ ಇಟ್ಕೊಂಡು ಮಾಡಿದ್ದು ಬ್ರಹ್ಮದೇವರ ಮುಖಾಂತರ. ಹಾಗಾದರೆ ಬ್ರಹ್ಮದೇವರನ್ನು ಸವಿತಾ ಅಂತ ಕರೀತಾರೆ. ಆ ಬ್ರಹ್ಮದೇವರ ಪತ್ನಿನೇ ಈ ಸಾವಿತ್ರಿ. ಆ ಸಾವಿತ್ರಿಯನ್ನು ಆರಾಧನೆ ಮಾಡಿದ್ಲು. ನಂತರ ನಮಗೆ ಗೊತ್ತಿರೋ ಸಾವಿತ್ರಿ ಏನಿದ್ದಾಳೆ, ಆ ಸಾವಿತ್ರಿ ತನ್ನ ಗಂಡನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದಾಳೆ. ಆಗ ಯಮದೇವರು ಆಚೆ ಬರ್ತಾರೆ. ಆ ಯಮದೇವರ ಜೊತೆ ಸಂಭಾಷಣೆ ನಡೀತಾ ಇದೆ. ಈ ರೀತಿಯ ಘಟನೆಯನ್ನು ನಾವು ನೆನಪಿಸ್ಕೊಳ್ತೀವಿ ಸಾವಿತ್ರಿ ಅಂತಂದರೆ. ಈ ಸಾವಿತ್ರಿಯ ಆರಾಧನೆ ಮಾಡೋ ಉದ್ದೇಶ ತನ್ಮೂಲಕ ಬ್ರಹ್ಮದೇವರ ಪತ್ನಿ ಸಾವಿತ್ರಿ ಆರಾಧನೆ, ತನ್ಮೂಲಕ ನಾವು ಲಕ್ಷ್ಮೀ ವಿಷ್ಣು ಅಲ್ಲಿ ತನಕ ಹೋಗ್ತೀವಿ. ಅಂತೂ ಸಾವಿತ್ರಿ ಅಂದರೆ ಎಲ್ಲರೂ ಬರ್ತಾರೆ. ಈ ಸತ್ಯವಾನ್ ಸಾವಿತ್ರಿ ಏನಿದ್ದಾಳೆ ಅಂಥ ಸಾವಿತ್ರಿಯ ಆರಾಧನೆ ಅದು ನಿಜ. ಅದರ ಒಳಗಡೆ ಇರುವಂಥ ಅವಳ ಒಳಗೆ ಇದ್ದು ಪತಿವ್ರತಾ ಶಿರೋಮಣಿಗಳಾದ ಸರಸ್ವತಿ, ಲಕ್ಷ್ಮಿ ಇವರೆಲ್ಲರ ಅನುಗ್ರಹ ಸಂಪಾದನೆ ಮಾಡಲಿಕ್ಕೋಸ್ಕರ ಈ ವ್ರತವನ್ನು ನಾವು ಮಾಡಬೇಕು. ಮುಖ್ಯ ಏನಕ್ಕೆ ಈ ವ್ರತ ಮಾಡ್ತಾರೆ? ಇದು ಪ್ರತಿಯೊಬ್ಬ ಹೆಂಗಸಿಗೆ, ಸ್ತ್ರೀಗೆ ಮುಖ್ಯವಾದ ವ್ರತ. ಯಾಕೆ? ಅವೈಧವ್ಯ, ಯಾರು ವಿವಾಹಿತರಾಗಿದ್ದಾರೆ
ಅಂಥ ಸ್ತ್ರೀಯರಿಗಾಗಬೇಕಾದ್ರೆ ಬಹಳ ಮುಖ್ಯವಾದದ್ದೇನು, ಎಲ್ಲರಿಗೂ ಏನಿರುತ್ತೆ ಮನಸ್ಸಿಗೆ, ನನ್ನ ಗಂಡನ ಆಯುಷ್ಯ ಬಹಳಷ್ಟು ಇರಬೇಕು, ಪೂರ್ಣ ಆಯುಷ್ಯ ಇರಬೇಕು. ಮತ್ತು ಇನ್ನೊಂದು ಕೆಲವ್ರಿಗೆ ಏನಿರುತ್ತೆ ಬಯಕೆ, ನಾನು ಯಾವಾಗಲೂ ಈ ಜನ್ಮದಲ್ಲಿ ಯಾವ ಗಂಡನನ್ನು ಪಡೆದೆ ಮುಂದಿನ ಜನ್ಮಗಳಲ್ಲೂ ಅದೇ ಗಂಡನನ್ನು ಪಡಿಬೇಕು. ಅದೊಂದು ಮಾತಿದೆ. ವಟಸಾವಿತ್ರಿ ಈ ಆಚರಣೆಯನ್ನು ಮಾಡ್ತಾ ಹೆಣ್ಣು ಮಕ್ಕಳೇನು ಮಾಡ್ತಾರೆ ಅಂದರೆ, ಮುಂದೆ 7 ಜನ್ಮದವರೆಗೂ ನನಗೆ ಈ ಗಂಡನೇ ಇರಲಿ ಅಂತ. ನಿಜವಾಗಿ ಇಂದಿನ ಕಾಲದವರು ಕೆಟ್ಟವ್ರು ಯಾರು ಸಿಕ್ಕಿದ್ರೆ ಬೇಡವೇ ಬೇಡ, ಈ ಜನ್ಮಕ್ಕೆ ಒಂದೇ ಸಾಕು ಅಂತ. ಅದು ಹಾಗಲ್ಲ. ನಿಜವಾಗಿ ದೇವರ ಸಂಕಲ್ಪದಂತೆ ನಮಗೆ ಯಾರು ಸಿಕ್ಕಿದಾರೋ ಅವ್ರು ಒಳ್ಳೆಯವರೇ ಯಾವತ್ತೂ ಕೂಡ. ನಾವು ಹೊಂದಾವಣಿಕೆ ಮಾಡ್ಕೊಂಡು ಹೋಗಬೇಕು. ಅವರಿಗೆ ಒಳ್ಳೆ ಬುದ್ಧಿ ಬರುತ್ತಂತೆ ವಟಸಾವಿತ್ರಿ ಆಚರಣೆ ಮಾಡ್ತಾ ಇದ್ದರೆ. ಅಂತೂ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂದರೆ, ಈ 7 ಜನ್ಮದಲ್ಲ, ಒಳ್ಳೆಯವರು ಸಿಕ್ಕಾಗ ಜನ್ಮ ಪೂರ್ತಿ ಇನ್ನು ಯಾವ ಜನ್ಮ ಬರುತ್ತೆ ಅಂಥ ಎಲ್ಲ ಜನ್ಮಗಳಲ್ಲಿ ಇಂಥ ಒಳ್ಳೆಯ ಪತಿ ನನಗೆ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋದಿದೆ. ಅವರಿಗೆ ದೀರ್ಘ ಆಯುಷ್ಯವನ್ನು ಬಯಸೋದಿದೆ. ಈ ಜನ್ಮದಲ್ಲೇ ನಾವು ಮತ್ತೆ ಕಳ್ಕೊಳ್ಬೋದು, ಆದರೆ ಮುಂದಿನ ಜನ್ಮದಲ್ಲಿ ಅಂಥವರೇ ಸಿಗಲಿ, ನಮಗೆ ಅನುಗ್ರಹ ಮಾಡು ಪರಮಾತ್ಮ ಅಂತ ವಟಸಾವಿತ್ರಿ ಆರಾಧನೆಯ ಮುಖಾಂತರ ನಾವು ಮಾಡೋದಿದೆ. ಈ ವಟಸಾವಿತ್ರಿಯ ಬಗ್ಗೆ ಬರ್ತಾ ನಮ್ಗೆ ಅನೇಕ ಪುರಾಣಗಳು ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡುತ್ತೆ. ನಮಗೆ ಸ್ಕಂದ ಪುರಾಣ ತೆಗೆದರೆ ಸಿಗುತ್ತೆ, ಭವಿಷ್ಯ ಪುರಾಣ, ವರಾಹ ಪುರಾಣ, ಹೀಗೆ ಅನೇಕ ಪುರಾಣಗಳಲ್ಲಿ ನಮಗೆ ವಟಸಾವಿತ್ರಿಯ ಬಗ್ಗೆ ನಿರೂಪಣೆ ಮಾಡೋದಿದೆ. ಅದರಲ್ಲಿ ಸಾವಿತ್ರಿಯ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನಮಗೆ ಮಹಾಭಾರತನೇ ತೆಗಿಬೇಕು. ಮಹಾಭಾರತದಲ್ಲಿ ವೇದವ್ಯಾಸರೇ ಒಂದು ಪತಿವ್ರತಾ ಮಹಾತ್ಮ್ಯ ಪರ್ವ ಅಂತ ಒಂದು ಪರ್ವವನ್ನೇ ಬರೆದು ಬಿಟ್ಟಿದ್ದಾರೆ ಸಾವಿತ್ರಿಗೋಸ್ಕರ. ಅಂಥ ಪತಿವ್ರತಾ ಶಿರೋಮಣಿ. ನಾವೆಲ್ಲ ಸ್ತ್ರೀಯರು ಹೇಗೆ ಆಚರಿಸಬೇಕು, ನಮ್ಗೆ ಪಾತಿವ್ರತ್ಯ ಬಹಳ ಮುಖ್ಯ. ಸ್ತ್ರೀಯರಾದವರು ಯೋಚನೆ ಮಾಡಬೇಕು, ನಾವೆಲ್ಲ ಹೇಗಿರಬೇಕು. ಸ್ತ್ರೀಯರಾದವರು ಪಾತಿವ್ರತ್ಯವನ್ನು ಸಂಪಾದನೆ ಮಾಡಬೇಕು. ಅಂದರೆ ಯಾವಾಗಲೂ ಗಂಡನ ಮುಖಾಂತರ ಪತ್ಯಂತರ್ಗತ, ಮಧ್ವಾಂತರ್ಗತ, ಆಕೃಷ್ಟನಿಗರ್ಪಣೆ, ಹೀಗೆ ನಾವು ಪತಿಯ ಮುಖಾಂತರನೇ ನಾವು ಆಚರಿಸಬೇಕು ಅನ್ನುವ ಭಾವನೆ ಸ್ತ್ರೀಯರಾದವರು ಯಾರಿದ್ದೀರಿ ನಿಮ್ಮೆಲ್ಲರಲ್ಲೂ ಕೂಡ ಆ ಭಾವನೆ ಇರಬೇಕು. ಈ ಸಾವಿತ್ರಿಯ ಸ್ಮರಣೆಯನ್ನು ಮಾಡಬೇಕಾಗಿತ್ತು. ಹಾಗಾದ್ರೆ ನಿಜವಾಗಿ ಯಾರು ನಮಗೆ ಗೊತ್ತಾಯಿತು. ಯಾರು ಮಾಡಬೇಕು? ಸ್ತ್ರೀಯರು ಮಾಡಬೇಕು. ಅದು ಮುಖ್ಯ ಕರ್ತವ್ಯ. ಯಾಕೆ? ತಮ್ಮ ಗಂಡಂದಿರ ದೀರ್ಘಾಯುಷ್ಯ ಪ್ರಾಪ್ತಿಗೋಸ್ಕರ ಮಾಡಬೇಕು. ಇದನ್ನೇ ಅವೈಧವ್ಯ ಸಂಪಾದನೆ ಅಂತ. ವೈಧವ್ಯ ಬರದೇ ಇರೋ ರೀತಿಯಲ್ಲಿ ನಾವು ಜೀವನವನ್ನು ಸಾಗಬೇಕು ಅಂದರೆ ಇದನ್ನು ಪಡ್ಕೊಬೇಕು ಅಂತ. ನಿಜವಾಗಿ ಜೀವನದಲ್ಲಿ ವೈಧವ್ಯ ಬರೋದಿಲ್ಲ ಅಂತಿಲ್ಲ, ಅದು ಕಾಲಕ್ರಮದಿಂದ ಬಂದೇ ಬರುತ್ತೆ ನಿಜ. ಆದರೆ ಬಂದರೂ ಕೂಡ ಆ ದೀರ್ಘಾಯುಷ್ಯ ಏನಿತ್ತಲ್ಲ ಅದನ್ನು ಅನುಭವಿಸಿ ನಾವು ಅದನ್ನು ಪಡ್ಕೊಳ್ಬೇಕು. ಅಂದರೆ ದೀರ್ಘಾಯುಷ್ಯ ಇಲ್ಲದೆ ಕೆಲವು ಸಲ ಏನೋ ಅಚಾನಕ್ಕಾಗಿ ಅಪಘಾತ ಆಗಿ ಅನಾರೋಗ್ಯದಿಂದಲೋ ಹೀಗೆ ಅಡಚಣೆಗಳಿರುತ್ತೆ ಜೀವನದಲ್ಲಿ. ಆ ಅಡಚಣೆಗಳೆಲ್ಲ ನಿವಾರಣೆಯಾಗಿ ನಮಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗಿ ಮುಂದಿನ ಜನ್ಮದಲ್ಲೂ ಕೂಡ ಅದೇ ತರಹ ಉತ್ತಮವಾದ ಪತಿಯನ್ನು ಪಡೆಯುವಂಥ ಭಾಗ್ಯ ಸಿಗಬೇಕು ಅಂತ ಆದರೆ ವಟಸಾವಿತ್ರಿ ವ್ರತದ ಆಚರಣೆ ಇರಬೇಕು ಅಂತ. ಅಂತೂ ಈ ವಟಸಾವಿತ್ರಿಯ ಆಚರಣೆ ಮುಖ್ಯವಾಗಿ ಸ್ತ್ರೀಯರು ಮಾಡುವಂಥದ್ದು ಬಹಳ ಪ್ರಸಿದ್ಧ. ಆದರೆ ಪುರುಷರ ಕರ್ತವ್ಯನೂ ಇದೆ, ಅವರು ಓಡೋ ಹಾಗೋಗಿಲ್ಲ, ಅವರು ಕೂಡ ಜೊತೆಗೆ ಭಾಗವಹಿಸಲೇಬೇಕು ಈ ವಟಸಾವಿತ್ರಿ ವ್ರತದಲ್ಲಿ. ಆ ಸ್ತ್ರೀಯರಿಗೆ ಏನೇನು ಅನುಕೂಲ ಆಗಬೇಕೋ ಅದಕ್ಕೆ ಅನುಕೂಲವನ್ನು ಇವರು ಮಾಡಿಕೊಡ್ಬೇಕು. ಜೊತೆಗೆ ಬರೀ ಹೆಂಡತಿಯರಷ್ಟೇ ಪ್ರಾರ್ಥನೆ ಮಾಡೋದಲ್ಲ, ಗಂಡಂದರೂ ಪ್ರಾರ್ಥನೆ ಮಾಡೋ ಅಗತ್ಯ ಇದೆ. ಏನಂತ? ತಮ್ಮ ದೀರ್ಘಾಯುಷ್ಯಕ್ಕಾಗಿ ತಾವು ಕೂಡ ದೀರ್ಘಕಾಲ ಬದುಕಿ ಇಂಥ ಧರ್ಮಪತ್ನಿಯ ಜೊತೆಗೆ ನಾವು ಸಾಧನೆ ಮಾಡಬೇಕು ಅಂತ ಯಮಧರ್ಮರಾಯನ ಪ್ರಾರ್ಥನೆಯನ್ನು ಕೂಡ ಈ ವಟಸಾವಿತ್ರಿ ದಿವಸ ಮಾಡಬೇಕಾದದ್ದಿದೆ. ಈಗ ನಾವು ಆಚರಣೆಗೆ ಬರೋಣ. ಈ ವಟಸಾವಿತ್ರಿಯ ಆಚರಣೆಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಗಮನಿಸೋದಿದ್ರೆ, ಮೊದಲಿಗೆ ಈ ಅವತ್ತಿನ ದಿವಸ ಯಾರು ಸ್ತ್ರೀಯರು ಪೂಜೆಯನ್ನು ಮಾಡ್ತಾರೆ ಅವರು ಆಲದ ಮರಕ್ಕೆ ಹೋಗಿ ಅಲ್ಲಿ ಒಂದು ವಸ್ತ್ರವನ್ನು ಕಟ್ಟೋದಿದೆ. ಕೆಲವರು ಏನು ಮಾಡ್ತಾರೆ, ಮನೆಯಲ್ಲೇ ಇದ್ದುಕೊಂಡು ವಟಸಾವಿತ್ರಿಯ ಚಿತ್ರ ಅಂದರೆ ಫೋಟೋ ಏನಿದೆ ಅದನ್ನು ಇಟ್ಕೊಳ್ತಾರೆ. ಅಥವಾ ಕೆಲವರು ರಂಗೋಲಿಯಿಂದ ಅಲ್ಲಿ ಚಿತ್ರವನ್ನು ಬಿಡಿಸ್ತಾರೆ. ಬಿಡಿಸಿ ಅಲ್ಲಿ ಅರಿಶಿಣ ಕುಂಕುಮ ಇತ್ಯಾದಿಗಳನ್ನು ಹಾಕಿ ಅಲ್ಲಿ ಆವಾಹನೆಯನ್ನು ಮಾಡಿ ತಾವೇ ಪೂಜೆಯನ್ನು ಸಲ್ಲಿಸ್ತಾರೆ. ಈ ರೀತಿ 3 ಕ್ರಮದಲ್ಲಿ ಆಲದ ಮರದ ಹತ್ತಿರ, ಜೊತೆಗೆ ಫೋಟೋವನ್ನು ಇಟ್ಟುಕೊಂಡು ಅಥವಾ ರಂಗೋಲಿಯಿಂದ ಹಾಕಿ ಅಲ್ಲಿ ಪೂಜೆಯನ್ನು ಮಾಡೋ ಕ್ರಮ. ಈ 3 ಕ್ರಮಗಳಲ್ಲಿ ಯಮಧರ್ಮರಾಯನ ಪ್ರಾರ್ಥನೆಯನ್ನು ಮೊದಲಿಗೆ ಮಾಡಬೇಕು. ಯಮದೇವರನ್ನು ಪೂಜೆ ಮಾಡಬೇಕು ಯಾರು? ಆ ಸ್ತ್ರೀಯರು. ಆಗ ಶ್ಲೋಕವನ್ನು ಒಂದು ಹೇಳ್ಕೊಳ್ಬೇಕು. ನಮೋ ವೃಕ್ಷಸ್ವರೂಪಾಯ ಮಹಾಪ್ರಣವರೂಪಿಣೆ ಮಹದ್ರಸೋಪವಿಷ್ಟಾಯ ನ್ಯಗ್ರೋಧಾಯ ನಮೋಸ್ತುತೆ. ವಾಸ್ತವಿಕವಾಗಿ ನಾವು ಆಲದ ಮರ ಹತ್ರ ಹೋಗಬೇಕು. ಇಲ್ಲ ಮನೆಯಲ್ಲೇ ಇದ್ದರೆ ಆಲದ ಮರವನ್ನೇ ಅಲ್ಲೇ ಚಿಂತನೆ ಮಾಡಿ, ಹೇಗಿದ್ರೂ ಚಿತ್ರಪಟದಲ್ಲಿ ಇರುತ್ತೆ,
ಅಥವಾ ನಾವು ಬಿಡಿಸಿದ ಚಿತ್ರದಲ್ಲಿ ಆಲದ ಮರದ ಚಿತ್ರವೂ ಇರುತ್ತೆ. ಅಲ್ಲೇ ನಾವು ಚಿಂತನೆ ಮಾಡಿ ಯಮಧರ್ಮರಾಯ ನಿನಗೆ ನಮಸ್ಕಾರ ಅಂತ ಅವನಿಗೆ ಅರ್ಚನೆ ಮಾಡಬೇಕು. ವಸ್ತುತಃ ಇದು ಇಂದಿನ ದಿವಸ ಮಾತ್ರ ಅಲ್ಲ, ಪ್ರತಿ ತಿಂಗಳು ಆಲದ ಮರದ ಹತ್ತಿರ ಹೋಗಿ ಅಲ್ಲಿ ಯಮದೇವರ ಪ್ರಾರ್ಥನೆಯನ್ನು ಮಾಡಬೇಕಂತೆ. ಒಂದೊಂದು ಹೆಸರಿದೆ ಯಮದೇವರಿಗೆ. ಆಯಾಯ ಮಾಸದಲ್ಲಿ ಆಯಾಯ ಯಮದೇವರ ಹೆಸರನ್ನು ಹೇಳಿ ಅಲ್ಲಿ ಅರ್ಚನೆ ಮಾಡಿ ಸ್ತ್ರೀಯರು ಬರಬೇಕು ಅಂತ ಪುರಾಣಗಳು ನಮಗೆ ತಿಳಿಸ್ತಾ ಇದೆ. ನಮಗೆ ಇಂದಿನ ದಿವಸ ಆಚರಣೆಯಲ್ಲಿ ಕೆಲವೆಲ್ಲ ಬಿಟ್ಟು ಹೋಗಿರುತ್ತೆ, ಆದರೆ ಶಾಸ್ತ್ರ ಹೇಳಿದ್ದು ಹೇಗೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ನಾವು ಅವತ್ತಿನ ದಿವಸ ನಾವು ಆಚರಣೆ ಮಾಡೋದು ಕಂಡಿದೆ. ಇನ್ನು ಅಲ್ಲಿ ಯಮಧರ್ಮರಾಯನ ಸ್ತೋತ್ರವನ್ನು ಮಾಡೋದಿದೆ. ಪ್ರತಿ ತಿಂಗಳಿನಲ್ಲಿ ಒಂದೊಂದು ಯಮದೇವರ ಹೆಸರನ್ನು ಹೇಳೋದಿದೆ. ಅದು ಕೂಡ ಈ ಜ್ಯೇಷ್ಠ ಮಾಸಕ್ಕೆ ಬಂದಾಗ ಯಮದೇವರ ಹೆಸರು ಇಲ್ಲಿ ಯಾವುದು ಅಂದರೆ ದಾತ ಅಂತ ಯಮದೇವರ ಹೆಸರಂತೆ. ದಾತ ಅಂತಂದರೆ ಏನು? ನೀಡೋನು ಅಂತ ಅರ್ಥ. ಮೃತ್ಯುವನ್ನು ನೀಡೋನು ಅವನೇ, ಅದನ್ನು ಅಪಹಾರ ಮಾಡೋನು ಅವನೇ. ಯಾರು ನಮಗೆ ಕಷ್ಟಗಳನ್ನು ಕೊಡಲಿಕ್ಕೆ ಶಕ್ತನೋ ಅವನನ್ನು ಪರಿಹಾರ ಮಾಡಲಿಕ್ಕೂ ಶಕ್ತನೇ. ಅಂಥ ಯಮಧರ್ಮರಾಯ ನಮಗೆ ದೀರ್ಘ ಆಯುಷ್ಯವನ್ನು ಕೊಡು ಅಂತ. ಅದು ಜ್ಯೇಷ್ಠ ಮಾಸದ್ದಂತೂ ಬಹಳ ವಿಶೇಷವಾದದ್ದು. ಅದಕ್ಕೆ ದಾತ ಅಂತ ಯಮದೇವರ ರೂಪ. ನಮಗೆ ಆಯುಷ್ಯ ದೀರ್ಘವಾದದ್ದನ್ನು ಕೊಟ್ಟೇ ಬಿಡ್ತಾನೆ. ಅರ್ಚನೆ ಮಾಡೋರಿಗೂ ಕೊಡ್ತಾನೆ. ಯಾರಿಗೋಸ್ಕರ ನೀವು ಮಾಡ್ತಾ ಇದ್ದೀವಿ ಅವರಿಗೂ, ಅಂದರೆ ತಮ್ಮ ತಮ್ಮ ಪತಿಯಂದ್ರಿಗೆ ಅವರಿಗೂ ಕೂಡ ದೀರ್ಘಾಯುಷ್ಯ ಪ್ರಾಪ್ತಿ ಇದ್ದೇ ಇದೆ. ಅಂತೂ ಜೀವನದಲ್ಲಿ ಒಮ್ಮೆನಾದರೂ ಇದರ ಅನುಷ್ಠಾನ ಮಾಡಿದರೆ ನಮಗೆ ಅದು ಮುಂದಿನ ಜನ್ಮಗಳಲ್ಲೂ ಕೂಡ ಅದರ ಫಲವನ್ನು ನಾವು ಅನುಭವಿಸ್ತೀವಿ. ಪ್ರತಿಯೊಂದು ಮಾಸಕ್ಕೂ ಇದೆ. ಈಗ ಜ್ಯೇಷ್ಠ ಮಾಸಕ್ಕೆ ಸಂಬಂಧಪಟ್ಟ ಹಾಗೆ ದಾತ ಅನ್ನುವ ಯಮದ ರೂಪವನ್ನು ಚಿಂತನೆ ಮಾಡಿದ್ವಿ. ಅವತ್ತಿನ ದಿವಸ ನಾವು ಯಾರನ್ನ ಮುತ್ತೈದೆಯರನ್ನ ಕರೆದು ಅವರಿಗೆ ಮೊರದ ಬಾಗಿನ, ಅವರಿಗೆ ದಕ್ಷಿಣೆ, ಅಷ್ಟೇ ಅಲ್ಲದೆ ದಂಪತಿ ಪೂಜೆಯನ್ನು ಮಾಡೋದು ಕೂಡ ಇದೆ. ದಂಪತಿಗಳಿಗೆ ಭೋಜನ ಹಾಕಿಸೋದು ಇದೆ. ಇದರಿಂದ ಯಮದೇವರಿಗೆ ಪ್ರೀತಿಯಾಗತ್ತೆ ಅನ್ನೋ ಉದ್ದೇಶ. ಇಷ್ಟಾಗಿ ಈ ಆಚರಣೆ ಮಾಡಿದರೆ ಫಲ ಏನು? ಒಂದು, ವೈಧವ್ಯ ಪರಿಹಾರ, ಗಂಡನಿಗೆ ದೀರ್ಘಾಯುಷ್ಯ ಪ್ರಾಪ್ತಿ, ಜೊತೆಗೆ ಅಪಘಾತ ಏನಾದರೂ ಸಂಭವಿಸೋದಿದ್ರೆ ಅದರ ಪರಿಹಾರ, ಅನಾರೋಗ್ಯ ಪರಿಹಾರ, ಹೀಗೆ ಅನೇಕ ಫಲಗಳನ್ನು ಈ ವಟ ಸಾವಿತ್ರಿ ಆಚರಣೆಗೆ ಹೇಳಿದ್ದಾರೆ. ಆದರೆ ನಾವು ಚಿತ್ರವನ್ನು ಹೇಗೆ, ಎಂಥ ಚಿತ್ರವನ್ನು ಇಟ್ಟುಕೊಂಡು ನಾವು ವಟಸಾವಿತ್ರಿಯನ್ನು ಆರಾಧನೆ ಮಾಡಬೇಕು ಅಂದರೆ, ಸಾವಿತ್ರಿ ತನ್ನ ತೊಡೆಯ ಮೇಲೆ ತನ್ನ ಗಂಡನನ್ನು ಮಲಗಿಸಿಕೊಂಡಿದ್ದಾಳೆ, ಯಮದೇವರ ಮುಂದೆ ಪ್ರತ್ಯಕ್ಷರಾಗಿ ನಿಂತಿದ್ದಾರೆ. ಇಂಥ ಒಂದು ಚಿತ್ರವನ್ನು ಇಟ್ಟುಕೊಂಡು ನಾವು ಆ ಚಿತ್ರಪಟಕ್ಕೆ ಪೂಜೆಯನ್ನು ಸಲ್ಲಿಸಬಹುದು. ಮಾಡಬೇಕಾದ್ರೆ ಬರೀ ಯಮದೇವರ ಚಿಂತನೆ ಅಷ್ಟಲ್ಲ, ಶ್ಯಾಮಲ ಜೊತೆಗೆ ಯಮದೇವರ ಚಿಂತನೆಯನ್ನು ಮಾಡಬೇಕು. ಆಮೇಲೆ ಆರತಿಯನ್ನು ಮಾಡೋದಿರುತ್ತೆ, ಜೊತೆಗೆ ಕುಂಕುಮಾರ್ಚನೆ ಇರುತ್ತೆ, ಜೊತೆಗೆ ಸತ್ಯವಾನ್ ಸಾವಿತ್ರಿ ಅವಳಿಗೂ ಕೂಡ ಆರಾಧನೆಯನ್ನು ಮಾಡೋ ಕ್ರಮ ಇದ್ದೇ ಇದೆ. ಅವಳನ್ನು ಬಿಟ್ಬಿಡೋದಲ್ಲ, ಎಲ್ಲ ದೇವರಿಗೆ ಮಾಡಬೇಕು ಅಂತ ಹೇಳಿ ಅವಳನ್ನು ಬಿಡೋದಲ್ಲ. ಅವಳ ಮುಖಾಂತರ ನಾನು ಆಗಲೇ ಹೇಳಿದಂತೆ ಬ್ರಹ್ಮದೇವರ ಪತ್ನಿ ಲಕ್ಷ್ಮಿ ಹಾಗೂ ಸರಸ್ವತಿಗೆ, ಇವರಿಗೆಲ್ಲರಿಗೂ ಕೂಡ ಅರ್ಪಣೆ ಮಾಡಬೇಕು. ಅಂತೂ ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿಗೆ, ವಿಷ್ಣು ಪತ್ನಿಯಾದ ಲಕ್ಷ್ಮಿಗೆ, ಇವರಿಗೆಲ್ಲರಿಗೂ ಆರಾಧನೆ ಮಾಡೋದು ಮುಖ್ಯ. ಸಾಮಾನ್ಯವಾಗಿ ಇದು ನಾನು ಹೇಳಿದಂತೆ ಪ್ರತಿ ತಿಂಗಳುಗಳ ಕಾಲ ಆಲದ ಮರಕ್ಕೆ ಹೋಗಿ ಮಾಡಬೇಕು ಅರ್ಚನೆ ಇತ್ಯಾದಿಗಳನ್ನು. ಅಂದರೆ ಒಂದು ವರ್ಷ ಕಾಲ ನಾವು ಇದರ ಆಚರಣೆಯಲ್ಲಿ ಇರ್ತೀವಿ ಅಂತ ಅರ್ಥ. ಹೀಗೆ ವಿಶೇಷವಾದ ಆಚರಣೆಯನ್ನು ಮಾಡೋರು ಇದ್ದಾರೆ. ಜೊತೆಗೆ 3 ದಿವಸಗಳ ಕಾಲ ಉಪವಾಸ ಕೆಲವರು ಮಾಡ್ತಾರೆ, ಆ ಪದ್ಧತಿಯನ್ನು ಇಟ್ಟುಕೊಂಡಿದ್ದಾರೆ. ಆ 3 ದಿವಸಗಳ ಕಾಲ ಉಪವಾಸ ಅಂದರೆ ಒಂದು ದಿವಸ ಒಪ್ಪತ್ತು, ಮತ್ತೊಂದು ದಿವಸ ಯಾರಾದರೂ ಬಂದು ಕೊಟ್ಟರೆ ಅದನ್ನು ಸ್ವೀಕಾರ ಮಾಡೋದು, ಅಯಾಚಿತ. ನಾವು ಬೇಡೋ ಹಾಗಿಲ್ಲ, ಸಹಜವಾಗಿ ಬಂದು ನಮಗೇನು ಸಿಗತ್ತೋ ಅದರಿಂದ ತೃಪ್ತಿ ಪಡೋದು. 3ನೇ ದಿವಸ ಪೂರ್ತಿ ಉಪವಾಸ. 4ನೇ ದಿವಸ ಚಂದ್ರೋದಯ ಆದಮೇಲೆ ಚಂದ್ರನಿಗೆ ಅರ್ಘ್ಯ ಕೊಡಲಿಕ್ಕಿದೆ, ಅರ್ಘ್ಯ ಕೊಟ್ಟ ಮೇಲೆ ಭೋಜನ ಮಾಡಿಸಿ ಆಮೇಲೆ ಊಟ ಮಾಡಬೇಕು ಅಂತ. ಇದು ಪುರಾಣದಲ್ಲಿ ಬಂದ ವಿವರಣೆ. ನಾವೀಗ ಪುರಾಣದಲ್ಲಿ ಬಂದದ್ದೆಲ್ಲವನ್ನು ಪಾಲಿಸ್ತಾ ಇಲ್ಲ. ಹಾಗಾಗಿಯೇ ನಮ್ಮ ತಲೆಯಲ್ಲಿರಬೇಕು, ನಾವು ಇದುವರೆಗೂ ವಟ ಸಾವಿತ್ರಿಯ ಆಚರಣೆಯನ್ನು ಹೇಗೆ ಮಾಡ್ತಾ ಇದ್ದೀವಿ, ನಮ್ಮ ಸಂಪ್ರದಾಯ, ಮನೆಗಳಿಗೆ ತಕ್ಕಂತೆ ಒಂದೊಂದು ಸಂಪ್ರದಾಯ ಇರುತ್ತೆ. ಆದರೆ ಇವೆಲ್ಲದರ ದೃಷ್ಟಿಯಲ್ಲಿ ಒಂದು ಕಾಮನ್ ಆಗಿರುತ್ತೆ. ಏನೇ ಸಂಪ್ರದಾಯ ಇದ್ದರೂ ಕೂಡ ಯಮದೇವರಿಗೆ ಅರ್ಘ್ಯ ಕೊಡೋದು, ಮತ್ತು ಈ ಸಾವಿತ್ರಿಗೆ ಅರ್ಘ್ಯವನ್ನು ಕೊಡೋದು, ಮತ್ತು ಅಲ್ಲಿ ಚಿತ್ರಪಟ ಅಂದರೆ ರಂಗೋಲಿಯಿಂದ ಅಂತಹ ಚಿತ್ರ ಬರೆಯೋದು, ಇದೆಲ್ಲ ಸಾಧಾರಣವಾದದ್ದು. ಇದನ್ನಂತೂ ಎಲ್ಲರೂ ಕೂಡ ಪರಿಪಾಲಿಸಲೇಬೇಕು. ಇಷ್ಟಲ್ಲದೆ ಕೆಲವರು ಏನು ಮಾಡ್ತಾರೆ ಅಂದರೆ ಪ್ರತಿ ದಿವಸ ಆಲದ ಮರಕ್ಕೆ ಹೋಗ್ತಾರೆ. ಆಲದ ಮರಕ್ಕೆ ಹೋಗಿ ನೀರನ್ನು ಹಾಕೋದು, ಜೊತೆಗೆ ಒಂದು ಬಿದಿರಿನ ಪಾತ್ರೆ, ಆ ಬಿದಿರಿನ ಪಾತ್ರೆಯಲ್ಲಿ ಮರಳನ್ನು ಹಾಕ್ಕೊಳ್ತಾರೆ. ಆಮೇಲೆ 7 ಧಾನ್ಯವನ್ನು ತುಂಬಿಸ್ತಾರೆ, ಅದರ ಮೇಲೆ 2 ವಸ್ತ್ರವನ್ನು ಹಾಕ್ತಾರೆ. ಆಮೇಲೆ ಈ ಸತ್ಯವಾನ್ ಸಾವಿತ್ರಿಯರ ಚಿತ್ರಪಟ ಅದರ ಮೇಲೆ ಇಡ್ತಾರೆ, ಷೋಡಶೋಪಚಾರ ಮಾಡ್ತಾರೆ.
ಹೀಗೆ ಪ್ರತಿ ದಿವಸದ ಆಚರಣೆ ಇದು ಕೂಡ ಇದೆ, ಹೀಗೂ ಕೂಡ ಮಾಡೋದಿದೆ. ಅಂತೂ ಇಷ್ಟನ್ನು ಪ್ರತಿ ದಿವಸ ಆಚರಣೆ ಮಾಡಬೇಕು. ಆದರೆ ಪ್ರತಿ ದಿವಸದ ಆಚರಣೆ ಹೋಗಿದೆ ಈಗ. ಅದರಲ್ಲೂ ಕೂಡ ತಿಂಗಳಿಗೆ ಬಂದಿದೆ, ತಿಂಗಳಿಗೆ ಒಮ್ಮೆ ಅನ್ನುವ ಆಚರಣೆ ಬಂದಿದೆ. ಈಗ ಅದೂ ಹೋಯಿತು. ಈ ಜ್ಯೇಷ್ಠ ಮಾಸದ ಈ ಹುಣ್ಣಿಮೆ ಏನಿದೆ, ವಟಸಾವಿತ್ರಿ ಹುಣ್ಣಿಮೆ, ಈ ದಿವಸ ಮಾತ್ರ ಆಚರಣೆಗೆ ಈಗ ಬಂದಿದೆ. ಅಲ್ಲೂ ಕೂಡ 3 ದಿವಸಗಳ ಉಪವಾಸ ಅನ್ನೋದೆಲ್ಲ ಅದು ಕಾಮ್ಯವ್ರತ ಅಂತ ಕರೀತಾರೆ. ಅಂದರೆ ನಾವೇನೋ ಒಂದು ಫಲ ಬೇಕು ಅಂತ ಬಯಸಿ ಮಾಡುವಂಥದ್ದು. ನಾವೆಲ್ಲ ನಿಷ್ಕಾಮವಾಗಿ ಮಾಡಬೇಕು. ಯದ್ಯಪಿ ಭಗವತ್ ಪ್ರೀತಿಗೆ, ಗುರುಗಳ ಪ್ರೀತಿಗೆ ಅಂತ ನಾವು ಹೇಗೆ ಮಾಡ್ತಾ ಇರ್ತೀವಿ ಹಾಗೆ ಮಾಡುವಂಥದ್ದು ಮುಖ್ಯ. ಆದರೂ ಕಾಮ್ಯ ಫಲ ಅಂತ ನಾವು ಬಯಸಿ ಮಾಡ್ತಾರೆ ಮನುಷ್ಯರೆಲ್ಲರೂ ಕೂಡ. ಆ ಕಾಮ್ಯ ಫಲ ಬೇಕು ಅಂತ ಬಯಸಿ ಮಾಡಿದಾಗ ನಾವೇನು ಮಾಡಬೇಕು, ಉಪವಾಸಾದಿಗಳನ್ನು ಮಾಡುವಂಥ ಸಂದರ್ಭಗಳು ಏರ್ಪಾಟಾಗುತ್ತೆ. ನಮಗೆ ಏಕಾದಶಿ, ವಿಶೇಷವಾದಂಥ ವಿಷ್ಣು ಪಂಚಕ ಇತ್ಯಾದಿಗಳ ಕಾಲದಲ್ಲಿ ಏನು ಉಪವಾಸ ವಿಹಿತವಾಗಿದೆ ತದನುಗುಣವಾಗಿ ಆ ಥರ ಇಲ್ಲಿ ಫಲವನ್ನು ಅಪೇಕ್ಷಿಸಿಕೊಂಡಾಗ ಇಂಥ ಕಡೆ ಉಪವಾಸವನ್ನು ಮಾಡೋ ಕ್ರಮವನ್ನು ಕೂಡ ಅನುಸರಿಸ್ಕೊಂಡಿರ್ತಾರೆ. ಅಂತೂ ಇಷ್ಟಾಗಿ ಯಾರು ಬ್ರಾಹ್ಮಣರ ಮುಖದಿಂದ ಅಂದಿನ ದಿವಸ ಆ ಸಾವಿತ್ರಿಯ ಚರಿತ್ರೆಯನ್ನು ನಾವು ಶ್ರವಣ ಮಾಡಬೇಕು. ಪುರುಷರಾಗಬೇಕಾದ್ರೆ ಯಮಸೂಕ್ತ ಪಠನ ಮಾಡಬೇಕು ಅಂತ. ನಮಗೇನಂದರೆ ಯಮದೇವರು ಅಂದರೆ ನಮಗೆ ಸಂಬಂಧ ಪಡದೇ ಇರೋರು ಅಂತ. ಅವ್ರು ಯಾವಾಗ ಮೃತ್ಯು ಆದಮೇಲೆ ಸಂಬಂಧ ಪಡೋರು ಅಂತ. ಶ್ರಾದ್ದ ನೆನಪಾಗಬೇಕು ಯಮದೇವರು ಅಂದರೆ. ಹಾಗಲ್ಲ, ನಿಜವಾಗಿ ಪ್ರತಿ ದಿವಸ ಸಂಜೆ ಹೊತ್ತು ಸಂಧ್ಯಾಕಾಲದಲ್ಲಿ ಯಮದೇವರು ಚಿತ್ರಗುಪ್ತರ ಸ್ಮರಣೆ ಪ್ರತಿಯೊಬ್ಬರು ಮಾಡಬೇಕು. ಅದು ಇಂತಿಂಥವ್ರು ಅಂತಲ್ಲ, ಬ್ರಹ್ಮಚಾರಿಯಿಂದ ಹಿಡಿದು ಎಲ್ಲರೂ ಅವರ ಈ ಪ್ರಾರ್ಥನೆಯನ್ನು ಮಾಡಲೇಬೇಕು. ಒಂದೊಂದು ಶ್ಲೋಕ ಹೇಳ್ಕೊಂಡಾದರೂ ಸಂಜೆ ಹೊತ್ತಿನಲ್ಲಿ ಯಮದೇವರು ಚಿತ್ರಗುಪ್ತರ ಸ್ಮರಣೆ ಮಾಡಬೇಕಂತೆ. ಯಾಕೆ ಮೇಲಕ್ಕೆ ಹೋದಾಗ ವಿಚಾರಣೆ ಮಾಡ್ತಾರೆ, ನಮ್ಮ ಸ್ಮರಣೆ ನೀವು ಮಾಡಿದೆಯಾ, ಅದಾರು ಮಾಡಿದರೆ ಸಾಕಾಗ್ತಾಯಿತ್ತು, ಅದೂ ಮಾಡಿಲ್ವಲ್ಲ ಅಂತ. ಅದನ್ನು ನಮ್ಮ ಎಚ್ಚರ ನಾವು ನೋಡ್ಕೊಳ್ಳೇಬೇಕು. ಅಂತೂ ಗಂಡಸರಾಗಬೇಕಾದ್ರೆ ಯಮಸೂಕ್ತ ಪಠನ ಇಂದಿನ ದಿವಸ ಮಾಡಬೇಕು. ಹಾಗಾದರೆ ವಟಸಾವಿತ್ರಿ ಹುಣ್ಣಿಮೆ ಅಂದರೆ ಹೆಂಗಸರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತಲ್ಲ, ಗಂಡಸರು ಕೂಡ ತಾವು ಪಾರಾಯಣ ಮಾಡಬೇಕು, ಯಮದೇವರ ಆರಾಧನೆಯನ್ನು ಮಾಡೋ ಅವಶ್ಯಕತೆ ಇದೆ. ಇಷ್ಟಾಗಿ ಮುಖ್ಯವಾಗಿ ಅಂದಿನ ದಿವಸ ಅರ್ಘ್ಯ ಪ್ರದಾನಕ್ಕೆ ಬಂದ್ವಿ. ಅರ್ಘ್ಯ ಪ್ರದಾನ ಮಾಡಬೇಕಾದ್ರೆ ಯಮದೇವರಿಗೆ ಅರ್ಘ್ಯ ಕೊಡಬೇಕು. ಅರ್ಘ್ಯ ಕೊಡಬೇಕಾದ್ರೆ ಈ ಶ್ಲೋಕವನ್ನು ಹೇಳಿಕೊಂಡು ಶ್ಯಾಮಲಾ ಸಹಿತ ಯಮಾಯ ನಮಃ ಇದಮರ್ಘ್ಯಂ ಅಂಥೇಳಿ ಉದ್ಧರಣೆಯಿಂದ ನೀರನ್ನು ತೊಗೊಂಡು ಬಿಡಬೇಕು. ಹೇಗೆ ಕೃಷ್ಣಾಷ್ಟಮಿ ಇತ್ಯಾದಿ ದಿವಸಗಳಲ್ಲಿ ನಾವು ಅರ್ಘ್ಯವನ್ನು ಕೊಡ್ತೇವೋ ಆ ತರಹ ಅರ್ಘ್ಯ ಅಂದರೆ ಒಂದು ಸತ್ಕಾರ ಪೂಜೆಯನ್ನು ಮಾಡಬೇಕು. ಆಗ ಯಮದೇವರಿಗೆ ಅರ್ಘ್ಯವನ್ನು ಕೊಡಬೇಕಾದ್ರೆ ಹೇಳಬೇಕಾದ ಶ್ಲೋಕ ಯಮೋ ನಿಹಂತ ಪಿತೃಧರ್ಮರಾಜೋ ವೈವಸ್ವತೋ ದಂಡಧರಶ್ಚ ಕಾಲಃ ಪ್ರೇತಾಧಿಪೋ ದತ್ತಕೃತಾನುಸಾರಿ ಕೃತಾಂತ ಏತದ್ ದಶಕೃತ್ ಜಪಂತಿ ಅಂತ. ಇದನ್ನು ಸುಮಾರು ಸರಿ ನಾವು ಹೇಳ್ಕೊಳ್ಬೇಕು. ಅಂತೂ ಒಂದು ಸರಿನಾದರೂ ಹೇಳಿ ಯಮದೇವರಿಗೆ ಅರ್ಘ್ಯ, ಇದು ಶ್ಯಾಮಲಾ ಸಹಿತ ಯಮದೇವರಿಗೆ ಅರ್ಘ್ಯ, ಇದು ಒಂದು. ಇನ್ನು ಸಾವಿತ್ರಿಗೆ ಅರ್ಘ್ಯವನ್ನು ಸ್ತ್ರೀಯರು ಕೊಡ್ತಾರೆ. ಅವರು ಕೊಡಬೇಕಾದ್ರೆ ಹೇಗೆ, ಇದು ಯಮದೇವರಿಗೆ ಕೊಡಬೇಕಾದ್ರೆ ಅವರೂ ಕೊಡೋದು ಶ್ರೇಷ್ಠ, ಅವರು ಕೂಡ ಕೊಡಬೇಕು. ಪುರುಷರಿಗಾಗಬೇಕಾದ್ರೆ ಯಮದೇವರಿಗೆ ಅರ್ಘ್ಯ, ಸಾವಿತ್ರಿಗೆ ಅರ್ಘ್ಯವನ್ನು ಕೊಡಬೇಕಾದ್ರೆ ಸ್ತ್ರೀಯರು ಅರ್ಘ್ಯ ಪ್ರದಾನವನ್ನು ಮಾಡ್ತಾರೆ. ಅದು ಹೇಗೆ, ಅವೈಧವ್ಯಂಚ ಸೌಭಾಗ್ಯಂ ದೇಹಿತ್ವಂ ಮಮ ಸುವ್ರತೆ ಪುತ್ರಾನ್ ಪೌತ್ರಾಂಶ್ಚ ಸೌಖ್ಯಂ ಚ ಗೃಹಾಣಾರ್ಘ್ಯಂ ನಮೋಸ್ತುತೆ ಸತ್ಯವಾನ್ ಸಾವಿತ್ರೇ ನಮಃ ಇದಮರ್ಘ್ಯಂ ಅಂತ ಕೊಡಬೇಕು. ಈ ಶ್ಲೋಕ ಏನು, ಸೌಭಾಗ್ಯ ನೀಡು ನನಗೆ, ಪುತ್ರಾನ್ ಪೌತ್ರಾಂಶ್ಚ ಸೌಖ್ಯಂ ಚ, ಮಕ್ಕಳು ಮೊಮ್ಮಕ್ಕಳು ಮತ್ತು ಒಳ್ಳೆಯ ಸುಖ ಎಲ್ಲವನ್ನು ನೀಡು, ನಿನಗಿದೋ ಪೂಜೆ ಅಂಥೇಳಿ ಅವರಿಗೆ ಅರ್ಘ್ಯ ಪ್ರದಾನವನ್ನು ಮಾಡೋದಿದೆ. ಶ್ಯಾಮಲಾ ಸಹಿತ ಯಮಾಯ ನಮಃ, ಶ್ಯಾಮಲಾ ಸಹಿತ ಧರ್ಮರಾಜಾಯ ನಮಃ, ಶ್ಯಾಮಲಾ ಸಹಿತ ಮೃತ್ಯವೇ ನಮಃ. ಹೀಗೆ ಅನೇಕ ನಾಮಗಳು ಇದೆ. ಎಲ್ಲ ನಾಮಗಳನ್ನು ಹೇಳಿಕೊಂಡು ಯಮದೇವರಿಗೆ ಪುಷ್ಪಾರ್ಚನೆಯನ್ನು ಕೂಡ ಮಾಡಬೇಕು. ಸ್ತ್ರೀಯರು ಅರ್ಘ್ಯವನ್ನು ಕೊಡಬೇಕು. ಹೀಗೆ ವಟಸಾವಿತ್ರಿ ಹುಣ್ಣಿಮೆ ದಿವಸ ಆಚರಣೆಗಳನ್ನು ನಾವು ತಪ್ಪದೆ ಮಾಡಬೇಕಾದದ್ದಿದೆ. ಇದಾಗಿ ಸಾವಿತ್ರಿ ಪ್ರತಿಮೆಯನ್ನು ಕೆಲವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಅದೇ ಥರದೊಂದು ಪ್ರತಿಮೆ ನಿರ್ಮಾಣ ಮಾಡಿ ಯಮದೇವರ ಪ್ರತಿಮೆ ಇರುತ್ತೆ, ಹೀಗೆ ಅದರ ಅರ್ಚನೆ ಮಾಡೋ ಕ್ರಮವನ್ನೂ ಇದೆ. ಅಂತೂ ಮುಖ್ಯ ನಮ್ಮ ಸಂಪ್ರದಾಯ ಹೇಗಿದೆಯೋ ಅದಕ್ಕನುಗುಣವಾಗಿ ಮಾಡೋದು. ಅಷ್ಟೇ ಅಲ್ಲದೆ ನಾವು ಆ ಸಾವಿತ್ರಿಯ ಚರಿತ್ರೆಯನ್ನು ಕೇಳ್ತಾ ಅಲ್ಲೊಂದು ಮಾತು ಬಂತು. ಏನಂದರೆ ಸಾವಿತ್ರಿಗೆ ಅವನು ಹೇಳ್ತಾನೆ, ತನ್ನ ಪತಿ ಮಲ್ಕೊಂಡಿದ್ದಾಗ ಹೇಳ್ತಾನೆ, ಏನಿಲ್ಲ, ನಾನು ಈ ವಟದ ಆಲದ ಮರದ ಇದರಲ್ಲಿ ನಾವಿದ್ದೇವೆ, ನನಗೆ ತಲೆನೋವಾಗ್ತಾ ಇದೆ, ಆಗ್ತಾ ಇಲ್ಲ ಅಂತ ಅವನು ತನ್ನ ಪತ್ನಿಗೆ ಮಾತನ್ನು ಹೇಳ್ತಾನೆ. ಸಾವಿತ್ರಿಗೆ ವಟಶಾಖಾಮವಷ್ಟಭ್ಯ ಸತ್ಯವಾನ್ ಪ್ರಾಹ ಗದ್ಗದಂ, ಗದ್ಗದ ಸ್ವರ ಕಂಠದಲ್ಲಿ ಅವನಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ಗದ್ಗದ ಸ್ವರದಿಂದ ಕಷ್ಟಪಟ್ಟು ಸತ್ಯವಾನ್ ಏನು ಹೇಳ್ತಾ ಇದ್ದಾನೆ, ನಾವು ವಟಶಾಖೆಯನ್ನು ಅವಲಂಬಿಸ್ಕೊಂಡು ನಾವಿಲ್ಲಿದ್ದೀವಿ, ಸಾವಿತ್ರಿ ನೋಡು ನನ್ನ ತಲೆನೋವು ಜಾಸ್ತಿ ಆಗಿದೆ ಅಂತ. ಅಷ್ಟೊತ್ತಿಗೆ ನಮಗೆ ಮುಂದಿನ ಘಟನೆ ಎಲ್ಲ ನಮಗೆ ಗೊತ್ತೇ ಇದೆ.
ಇಂಥ ಸಾವಿತ್ರಿಯನ್ನು ನೆನಪಿಸ್ಕೊಳ್ತಾ ಆ ಚಿತ್ರಪಟ ಅಂದರೆ ಆ ಥರ ಆ ಸಂದರ್ಭದ ಚಿತ್ರಪಟ ಆಗಿರುತ್ತೆ. ಯಮದೇವರು ಮುಂದೆ ಬಂದಿದ್ದಾರೆ ಪ್ರತ್ಯಕ್ಷರಾಗಿ. ಇಂಥ ಸಾವಿತ್ರಿಯನ್ನು ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡ್ತಾ ಅವಳಿಗೆ ಅರ್ಚನೆಯನ್ನು ಮಾಡೋದು ಕರ್ತವ್ಯ. ಜೊತೆಗೆ ಮೊದಲು ಸಂಕಲ್ಪವನ್ನು ಮಾಡಲಿಕ್ಕಿರುತ್ತೆ. ಆ ಸಂಕಲ್ಪವನ್ನು ಮಾಡ್ತಾ ಈ ಪೂಜೆಯ ಮುಂಚೆ ನೀವು ಮಾಡುವಂಥ ಏನೇನು ಪೂಜೆ ಇದೆ ಅದರ ಮುಂಚೆ ಒಂದು ಸಂಕಲ್ಪ ಮಾಡ್ತಾ ಮೊದಲಿಗೆ ಏನು ಹೇಳ್ಕೊಳ್ಬೇಕು ಅಂದರೆ, ನನ್ನ ಪತಿಯ ಆರೋಗ್ಯ, ನನ್ನ ಮಕ್ಕಳ ಆರೋಗ್ಯ, ನನ್ನ ಆಯುಷ್ಯ ಅಭಿವೃದ್ಧಿ, ವಿಶೇಷವಾಗಿ ನನ್ನ ಪತಿಯ ಆಯುಷ್ಯ ಅಭಿವೃದ್ಧಿ, ಪುತ್ರ ಪೌತ್ರಾಭಿವೃದ್ಧಿ, ಮುಂದಕ್ಕೆ ಏನೇನು ಅಭಿವೃದ್ಧಿ ಆಗಬೇಕು, ಇದೆಲ್ಲದಕ್ಕೋಸ್ಕರ ನಾನು ಈ ಸಾವಿತ್ರಿ ವ್ರತವನ್ನು ಆಚರಿಸ್ತೇನೆ ಅಂತ ಇಷ್ಟನ್ನು ನಾನು ಸಂಕಲ್ಪ ಮಾಡಿಕೊಂಡು ಆಲದ ಮರಕ್ಕೆ ಹೋಗಿ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು. ನೀರಿನ ಪ್ರೋಕ್ಷಣೆ ಮಾಡಿ ಆದಮೇಲೆ ಅಲ್ಲಿ ಉಪಚಾರ, ಷೋಡಶೋಪಚಾರ, ಜೊತೆಗೆ ಮಿಕ್ಕಿದ ಆ ಗೆಜ್ಜೆಯ ವಸ್ತ್ರನೂ ಕೂಡ ಹೇಳ್ತಾರೆ. ಏನಂದರೆ 21 ಗೆಜ್ಜೆಯ ವಸ್ತ್ರದ ಸಮರ್ಪಣೆ ಅಂತ ಇದೆ ವಿಶೇಷವಾಗಿ, ಅದನ್ನು ಮಾಡಬೇಕು. ಹೀಗೆ ಇಷ್ಟನ್ನು ಮಾಡಿದರೆ ನಮಗೆ ವಿಶೇಷವಾದ ಫಲ ಎಷ್ಟು ಸಿಗತ್ತೆ ಅಂದರೆ, ಒಟ್ಟು ಕೆಲವರಾಗಬೇಕಾದ್ರೆ ನಾನು ಹೇಳಿದಂತೆ 1 ವರ್ಷ ಪೂರ್ತಿ ಆಚರಣೆ, ಕೆಲವರು ತಿಂಗಳು ಆಚರಣೆ, ಕೆಲವರು ವರ್ಷಕ್ಕೆ 1 ಸರಿ ಬರೋ ಇದರ ಆಚರಣೆ. ಅದು ಹಾಗಲ್ವಂತೆ, ಕೆಲವರು 14 ವರ್ಷ ಆಚರಣೆ ಮಾಡೋರು ಇದಾರಂತೆ. ಈ ಥರ ಅಂದರೆ ಅವರವರ ಶಕ್ತಿಗೆ ಅನುಗುಣವಾಗಿ ಎಷ್ಟು ಸಾಧ್ಯವೋ ಅಷ್ಟು ವಟಸಾವಿತ್ರಿಯ ಆರಾಧನೆ ಮಾಡೋದು ಮುಖ್ಯ. ಒಟ್ಟಿನಲ್ಲಿ ವಟಸಾವಿತ್ರಿಯ ಅನುಗ್ರಹ ಕೊನೆಗೆ ಎಲ್ಲಿಗೆ ಬಂತು, ಯಾರಿಗೂ ಬೇಕು ಅಂತಂದರೆ ಪುರುಷರಿಗೂ ಬೇಕು, ಅಂದಿನ ದಿವಸ ಅನುಗ್ರಹ ಅವ್ರಿಗೂ ಬೇಕು. ಸ್ತ್ರೀಯರಿಗೆ ಬಹಳ ಮುಖ್ಯ, ಅದು ವಿವಾಹಿತ ಸ್ತ್ರೀಯರು ಯಾರಿದ್ದಾರೆ ಅವರಿಗೆ ಬಹಳ ಮುಖ್ಯ ಅಂತ ಆಯಿತು. ಹಾಗಂಥೇಳಿ ಸಾವಿತ್ರಿಯ ಸ್ಮರಣೆನ ಅಂದಿನ ದಿವಸ ಎಲ್ಲ ಸ್ತ್ರೀಯರು ಮಾಡಬೇಕು. ಅದು ಪ್ರತಿಯೊಬ್ಬರು, ಅವರು ವಿವಾಹಿತರಾಗಿದ್ದಾರೋ ಇಲ್ವೋ ಅದು ಬೇರೆ ವಿಷಯ, ಅಥವಾ ವಿವಾಹಿತರಾಗಿದ್ದು ಅವರು ತಮ್ಮ ಪತಿಯನ್ನು ಹೊಂದಿಲ್ಲ, ಪತಿಯನ್ನು ಕಳ್ಕೊಂಡಿದ್ದಾರೆ, ಅಂಥವರಾದರೂ ಕೂಡ ಸಾವಿತ್ರಿಯನ್ನಂತೂ ಸ್ಮರಣೆ ಮಾಡಲೇಬೇಕು ಅವತ್ತಿನ ದಿವಸ. ವಿಶೇಷವಾಗಿ ಪೂಜೆ ಇಲ್ಲದೇ ಇರಬಹುದು, ಆದರೆ ಸಾವಿತ್ರಿಯ ಸ್ಮರಣೆಯನ್ನು ಮಾತ್ರ ಅಂದಿನ ದಿವಸ ಪ್ರತಿಯೊಬ್ಬ ಸ್ತ್ರೀಯರು, ಪುರುಷರು ಕೂಡ, ಸ್ತ್ರೀಯರಿಗಂತೂ ವಿಶೇಷವಾಗಿ, ಪುರುಷರಿಗೆ ಯಮದೇವರ ಸ್ಮರಣೆ ಅಂತೂ ವಿಶೇಷವಾಗಿ ವಿಹಿತ. ಯಾಕೆ ಪ್ರತಿಯೊಬ್ಬ ಸ್ತ್ರೀಯರು ಅವತ್ತಿನ ದಿವಸ ಸ್ಮರಣೆ ಮಾಡಬೇಕು ಅಂದರೆ, ಸಾವಿತ್ರಿ ಅವಳು ಬರೀ ವಿವಾಹಿತ ಸ್ತ್ರೀಗೆ ಮಾರ್ಗದರ್ಶಕಳಷ್ಟೇ ಅಲ್ಲ, ರೋಲ್ ಮಾಡೆಲ್ ಅಂತೆಲ್ಲ ಹೇಳ್ತೀವಲ್ಲ, ಇಂದಿನ ಕಾಲದಲ್ಲಿ ಎಲ್ಲ ಥರ ಸ್ತ್ರೀಯರಿಗೂ ಕೂಡ ಎಲ್ಲರಿಗೂ ಸಾವಿತ್ರಿ ನಿಜವಾಗಿ ಮಾರ್ಗದರ್ಶಕಳು. ಚಿಕ್ಕ ಹುಡುಗಿಯಿಂದ ಆರಂಭಿಸಿ, ಚಿಕ್ಕ ಕನ್ನಿಕೆಯಿಂದ ಆರಂಭಿಸಿ ದೊಡ್ಡವರವರೆಗೂ ಕೂಡ ಸಾವಿತ್ರಿಯ ಆದರ್ಶ ಎಲ್ರಿಗೂ ಬೇಕು. ಯಾಕೆಂದರೆ ಅವಳು ಹಿಂದಿನ ಅವಸ್ಥೆಯಲ್ಲಿ ಇದ್ದಾಗ ತಾನು ಮದುವೆ ಆಗಬೇಕಾಗಿ ಬರುತ್ತೆ. ಆಗ ತನ್ನ ತಂದೆ ಹೇಳ್ತಾನೆ, ನೀನು ಹುಡ್ಕೊಂಬ ಅಂತ ಹೇಳ್ತಾನೆ ಗಂಡನನ್ನು. ಆದರೆ ಕೊನೆಗೆ ನನ್ನ ಅನುಮತಿ ಪಡೆದು ನನ್ನ ನಿರ್ಧಾರದಿಂದ ನೀನು ಮದುವೆ ಆಗಬೇಕು ಅಂತ. ಅವಳು ಹುಡ್ಕೊಂಬರೋದು ಯಾರನ್ನ? ಎಲ್ಲೋ ಕಾಡಿನಲ್ಲಿರೋ ಈ ಕ್ಷತ್ರಿಯ, ಈ ಸತ್ಯವಾನನ್ನು ಹುಡ್ಕೊಂಬರೋದು, ಇವನು ಬೇಕು ನನಗೆ ಅಂತ. ಯಾಕೆ? ಗುಣಕ್ಕೆ ಮಾರು ಹೋಗ್ತಾಳೆ ಅವಳು. ಯಾವುದೋ ವ್ಯಕ್ತಿ ನೋಡೋರು ಮಾರು ಹೋಗಲಿಲ್ಲ, ತಾನು ಬಹಳ ಸಂಪತ್ತಿನಿಂದ ವೈಭವದಿಂದ ಇದ್ಲು, ಅವರ ಹತ್ರ ಏನೂ ಇಲ್ಲ ಈ ಸಂದರ್ಭದಲ್ಲಿ, ಕಾಡಿನಲ್ಲಿ ಇದ್ದಾರೆ, ಆದರೂ ಕೂಡ ಅವನು ಬೇಕು ನನಗೆ ಅಂತ ತಂದೆಯ ಬಳಿ ಬಂದು ಹೇಳಿದ್ಲು. ಬಹಳ ಸಂತೋಷಪಟ್ಟು ತಂದೆ ನಂತರ ಅಲ್ಲಿ ವಿವಾಹವನ್ನು ಏರ್ಪಾಡು ಮಾಡ್ದ, ವಿವಾಹ ಆಯಿತು. ಆದರೆ ಅವಳು ಹಿಂದೆ ತಂದೆ ತಾಯಿ ಎಷ್ಟು ಗೌರವ ಕೊಡ್ತಾ ಇದ್ಲು ಅನ್ನೋದು ಇದೊಂದು ಸಾಕ್ಷಿ. ಮದುವೆ ಟೈಮ್ ಬಂದಾಗ ಸಾಮಾನ್ಯವಾಗಿ ಸ್ತ್ರೀಯರು ತಮ್ಮ ತಂದೆ ತಾಯಿ ಮಾತು ಕೇಳೋದೇ ಇಲ್ಲ, ತಮಗೇನು ಬರುತ್ತೋ ಅದನ್ನು ಬಯಸ್ಕೊಂಡು ಹೋಗ್ಬಿಡ್ತಾರೆ, ಇನ್ನೂ ಒಪ್ಪಿಸ್ತಾರಷ್ಟೇ ಅವ್ರಿಗೆ ಹೇರಿ. ಆ ರೀತಿ ಅಲ್ಲ, ತಂದೆ ಮಾತನ್ನು ಉಲ್ಲಂಘನೆ ಮಾಡಲಿಲ್ಲ ಸಾವಿತ್ರಿ, ಏನಿದೆಯೋ ಅದನ್ನು ಪಾಲಿಸಿದ್ಲು. ಮತ್ತು ಸಾವಿತ್ರಿ ಥರ ಬುದ್ಧಿ ಬರಬೇಕು ಅಂದರೆ ಚಿಕ್ಕ ಮಕ್ಕಳು ಆಗ್ಲಿಂದನೇ ಸಾವಿತ್ರಿ ಸ್ಮರಣೆ ಮಾಡಬೇಕು, ಆ ಥರ ಬುದ್ಧಿ ನಮಗೆ ಬರಬೇಕು. ಜೊತೆಗೆ ವಿವಾಹ ನಂತರ ತನ್ನ ಮಾವ ಮತ್ತು ಅತ್ತೆಯಂದರ ಸೇವೆ ಅವಳು ಎಷ್ಟು ಮಾಡಿದ್ಲು ಆ ಥರ ಸೇವೆ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸೇವೆಯನ್ನು ಅವಳು ಮಾಡಿದ್ದಾಳೆ. ಅಂಥ ಸೇವೆಯನ್ನು ಇವಳು ಏನು ಮಾಡಿದಾಳೆ, ಅದು ಬಹಳ ಅನುಕರಣೀಯವಾದ ಸೇವೆ. ತಾನು ಹೋದಾಗ ವೈಭವದಿಂದ ಅಲ್ಲಿ ಇರಲಿಲ್ಲ, ಅತ್ತೆ ಮಾವಂದರ ಮನೆಯಲ್ಲಿ ಎಲ್ಲ ಬಿಟ್ಟು ಬಂದಿದ್ದಾಳೆ, ನಾರು ಮಡಿ ಉಟ್ಕೊಂಡು ಬಂದ್ಲು ಕಾಡಿಗೆ. ಅಂಥ ದೊಡ್ಡ ಸ್ತ್ರೀ ಅವಳು, ಪತಿವ್ರತ ಸ್ತ್ರೀ, ತನ್ನ ಗಂಡನನ್ನೇ ಆರಾಧನೆ ಮಾಡ್ತಾ ಇದ್ಲು. ಕೊನೆಗೆ ತಾನು ಯಮದೇವರ ಅನುಗ್ರಹಕ್ಕೆ ಪಾತ್ರ ಆದಳು. ಯಮದೇವರು ಕಣ್ಣಿಗೆ ಕಂಡ್ರು ಅಂತ ಲೆಕ್ಕ ಹಾಕೊಳ್ಳಿ, ಎಂಥ ಪತಿವ್ರತ ಸ್ತ್ರೀ ಅವಳು. ಬಿಡಲಿಲ್ಲ ಯಮದೇವರನ್ನ, ಹಠ ಹಿಡಿದ್ಲು, ತಾನು ಬದುಕಿಸಿಕೊಂಡ್ಲು, ಎಲ್ಲವನ್ನೂ ಸಾಧಿಸಿಕೊಂಡ್ಲು ಜೀವನದಲ್ಲಿ. ಇಂಥ ಸಾವಿತ್ರಿ ಕೊನೆಗೆ ಹೇಗೆ ಬಾಳಿ ಬದುಕಿದ್ಲು, ಪೂರ್ಣ ಧರ್ಮನಿಷ್ಠೆ ಅವಳಲ್ಲಿತ್ತು ಜೀವನವಿಡಿ. ಅದನ್ನೆಲ್ಲವನ್ನು ನಾವು ಈ ಸಾವಿತ್ರಿಯ ಘಟನೆಯಲ್ಲಿ ಗಮನಿಸಬೇಕು. ಇಂಥ ಸಾವಿತ್ರಿಯ ಬಗ್ಗೆ ಇಂದಿನ ದಿವಸ ಆಚರಣೆ, ವಟ ಸಾವಿತ್ರಿಯ ಆಚರಣೆ. ವಟದಲ್ಲಿ ಸಾವಿತ್ರಿಯ ಚಿಂತನೆ ಬರೀ ಅಲ್ಲ, ಸತ್ಯವಾನ್ ಸಾವಿತ್ರಿ, ಅಲ್ಲಿ ಶ್ಯಾಮಲಾ ಸಹಿತ ಯಮಧರ್ಮರಾಯನ ಚಿಂತನೆ. ಏತನ್ಮೂಲಕ ನಾವು ಮತ್ತೆ ಯಥಾ ಬ್ರಹ್ಮದೇವರು ಮತ್ತು ಸರಸ್ವತಿ, ಹಾಗೆ ವಿಷ್ಣು, ಹಾಗೆ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿ, ಹೀಗೆ ಇವೆಲ್ಲರ ಚಿಂತನೆಯೊಂದಿಗೆ ನಾವು ವಟ ಸಾವಿತ್ರಿಯ ಆಚರಣೆಯನ್ನು ಮಾಡಿದರೆ ಪೂರ್ಣ ಫಲವನ್ನು ನಾವು ಪಡಿತೀವಿ. ಹೀಗೆ
ಇಂದಿನ ಈ ವಟಸಾವಿತ್ರಿ ಹುಣ್ಣಿಮೆ ಈ ಚಿಂತನೆಯಲ್ಲಿ ನಾವು ಪುರಾಣಗಳಲ್ಲಿ ತಿಳಿಸಿದ ಒಂದು ಕ್ರಮವನ್ನು ತಿಳ್ಕೊಂಡ್ವಿ. ಇನ್ನು ವಿಶೇಷವಾದ ಕ್ರಮಗಳನ್ನು ನಾವು ಏನು ಮಾಡಬೇಕು, ನಮ್ಮ ಸಂಪ್ರದಾಯಗಳನ್ನು ಮೊದಲು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಕೆಲವು ಸಲ ನಾವು ಪುರಾಣದಲ್ಲಿ ಇದ್ದದ್ದನ್ನೇ ಹಾಗೆ ಪರಿಪಾಲಿಸ್ತಾ ಹೋದರೆ ಕೆಲವರು ಆಕ್ಷೇಪಿಸೋದಿದೆ, ಇದು ನಮ್ಮ ಸಂಪ್ರದಾಯದಲ್ಲಿ ಇಲ್ವಲ್ಲ, ಹೀಗಿಲ್ವಲ್ಲ ಅಂತ. ಶಾಸ್ತ್ರ ಹೇಳೋದು ಹಾಗೆ, ನಾವೆಲ್ಲ ಬಿಟ್ಕೊಂಡು ಬಂದ್ಬಿಟ್ಟಿದ್ದೀವಿ. ಆದರೆ ಯಾವುದು ನಮಗೆ ಅವಿರೋಧವಾಗಿ ನಮ್ಮ ಸಂಪ್ರದಾಯದಲ್ಲಿ ನಾವು ಮಾಡ್ತಾ ಇರೋದಕ್ಕೆ ವಿರುದ್ಧವಾಗಿರಲ್ವೋ ಅಂತಹದ್ದನ್ನೆಲ್ಲ ನಾವು ಅಳವಡಿಸ್ಕೊಂಡು ವಿಶೇಷವಾಗಿ ಇನ್ನೂ ಚೆನ್ನಾಗಿ ನಾವು ವಟಸಾವಿತ್ರಿ ಹುಣ್ಣಿಮೆಯ ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.